ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ, ಬೇಸಿಗೆ ರಜೆ ಕಳೆಯಲು ಹೋದವರ ಮೇಲೆ ಗುಂಡಿನ ದಾಳಿ, ಇಬ್ಬರು ವಿದೇಶಿಗರು ಸೇರಿ 30ಕ್ಕೂ ಹೆಚ್ಚು ಮಂದಿ ಬಲಿ. ಪ್ರವಾಸಕ್ಕೆ ಹೋದ ಇಬ್ಬರು ಕನ್ನಡಿಗರ ಹತ್ಯೆ, ಪತ್ನಿ ಮಗನ ಮುಂದೆಯೇ ಮಂಜುನಾಥ್ ರಾವ್ಗೆ ಗುಂಡಿಕ್ಕಿದ ಉಗ್ರರು. ರಾಣೆಬೆನ್ನೂರಿನ ಭರತ್ ಭೂಷಣ್ ಕೂಡ ಸಾವು. ನನ್ನ ಗಂಡನನ್ನ ಕೊಂದೆಯಲ್ಲೋ ಪಾಪಿ, ನನ್ನ ಮಗನನ್ನು ಸಾಯಿಸಿ ಬಿಡು ಎಂದು ಅಂಗಲಾಚಿದ ಪಲ್ಲವಿ. ಹೋಗಿ ಮೋದಿಗೆ ಕೇಳು ಎಂದು ಉಗ್ರ ಪರಾರಿ. ಕನ್ನಡಿಗರನ್ನ ಕರೆತರಲು ಕಾಶ್ಮೀರಕ್ಕೆ ಹೊರಟ ಕರ್ನಾಟಕದ 2 ಟೀಮ್. ಪೊಲೀಸ್ ಉನ್ನತಾಧಿಕಾರಿಗಳೊಂದಿಗೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್. ಶಿವಮೊಗ್ಗದ ಮಂಜುನಾಥ್ ನಿವಾಸದಲ್ಲಿ ನೀರವ ಮೌನ. ಕಾಶ್ಮೀರಿ ಉಗ್ರ ಕೃತ್ಯದ ಹೊಣೆ ಹೊತ್ತ ಲಷ್ಕರ್ ಸಂಘಟನೆ. ರಾಣನನ್ನ ಅಮೆರಿಕದಿಂದ ಕರೆತಂದಿದ್ದಕ್ಕೆ ಸೇಡು ತೀರಿಸಿಕೊಂಡ್ರ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಭಾರತದಲ್ಲಿ ಇರುವಾಗಲೇ ಅಟ್ಯಾಕ್.